ನಮಸ್ಕಾರ ವೀಕ್ಷಕರಿಗೆ. ಇವತ್ತಿನ ದಿನದಲ್ಲಿ ನಾವು ನಮ್ಮ ದೈವ ಸಂದೇಶವನ್ನು ಮೊದಲನೇ ತಿಮೋತಿ ಬರೆದ ಪತ್ರಿಕೆಯಲ್ಲಿ 2ನೇ ಸಂಧಿ 4ನೇ ವಚನದಲ್ಲಿ ನಾವು ಈ ರೀತಿ ನೋಡೋರಾಗಿದ್ದೇವೆ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಪ್ರಿಯರೇ, ಇಲ್ಲಿ ದೇವರ ಚಿತ್ತ ಏನಂದರೆ ಪ್ರತಿಯೊಬ್ಬ ಮನುಷ್ಯನು ದೇವರ ರಕ್ಷಣೆಯನ್ನು ಪಡೆದು ಸತ್ಯದ ಜ್ಞಾನಕ್ಕೆ ಬರಬೇಕಾಗಿತ್ತು. ನಾವು ಈ ವಾಕ್ಯದ ಮುಖಾಂತರ ನಮ್ಮನ್ನು ಯಾವ ರೀತಿ ಸ್ವಾಮಿ ರಕ್ಷಿಸಿದ್ದಾನೆ, ಯಾವ ರೀತಿ ತನ್ನ ರಕ್ಷಣೆಯಲ್ಲಿ ನಮ್ಮನ್ನು ಕಾಪಾಡಿ ಅವನು ಸತ್ಯದ ಜ್ಞಾನದಲ್ಲಿ ನಡೆಸಿದ್ದಾನೆ ಅಂತ ನಾವು ನಂಬೋರಾಗಿದ್ದೇವೆ. ಅದೇ ರೀತಿ ಸ್ವಾಮಿ ಈ ಲೋಕದಲ್ಲಿ ಪ್ರತಿಯೊಬ್ಬರನ್ನು ಸಹ ತನ್ನ ಆ ಸತ್ಯದ ಜ್ಞಾನಕ್ಕೆ ತರಬೇಕಾಗಿತ್ತಂತ ಅವನ ಉದ್ದೇಶವಾಗಿತ್ತು. ಯಾವಾಗಲೂ ದೇವರ ಉದ್ದೇಶ, ಅವನ ಚಿತ್ತ ಬಹಳ ಅಮೂಲ್ಯವಾದದ್ದು ಮತ್ತು ಸಂತೋಷವುಳ್ಳದಾಗಿರುತ್ತೆ. ಪ್ರಿಯರೇ, ಇವತ್ತು ಮನುಷ್ಯ ದೇವರ ಚಿತ್ತವನ್ನು ಅರಿಯದೇ ತನ್ನದೇ ಆದ ಜ್ಞಾನದಲ್ಲಿ ಹೋಗಿ ತನ್ನ ರಕ್ಷಣೆಯನ್ನು ಕೊಡಲ್ಪಟ್ಟಂಥ ರಕ್ಷಣೆಯನ್ನು ಕಳ್ಕೊಂಡಿದ್ದಾನೆ. ಆದಾಗ್ಯೂ ಅವನ ಮಹಾ ಅಪಾರವಾದಂಥ ಕೃಪೆಯ ನಿಮಿತ್ತ ಸ್ವಾಮಿ ಇವತ್ತು ನಮ್ಮೆಲ್ಲನೂ ಆ ರಕ್ಷಣೆಯಲ್ಲಿ ನಡೆಸುವಂತನಾಗಿದ್ದಾನೆ. ಪ್ರಿಯರೇ, ಇವತ್ತು ಸ್ವಾಮಿ ಕರೆದ ಈ ವಾಕ್ಯದ ಮುಖಾಂತರ ಪೌಲನು ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಿದ ಈ ಸಂದೇಶ ಬಹಳಷ್ಟು ಪ್ರಾಮುಖ್ಯವಾಗಿದೆ. ಯಾಕೆಂದರೆ ನಾವು ಹಾದಿಯಲ್ಲಿ ನೋಡುವಾಗ ನೋಹನ ಕಾಲದಲ್ಲಿ ಸ್ವಾಮಿ ನೋಹನಿಗೆ ಹೇಳಿದ್ನು ಏನಂದರೆ, ಅವನು ಆ ನಾವೆಯನ್ನು ಕಟ್ಟಿ ಆ ಸ್ವಾಮಿ ಈ ಲೋಕದ ಮೇಲೆ ಮಳೆಯನ್ನು ತಂದು ಏನಂದರೆ ಸರ್ವನಾಶವನ್ನು ಮಾಡಬೇಕಾಗಿತ್ತು. ಯಾಕೆಂದರೆ ಮನುಷ್ಯನ ಪಾಪ ಅಷ್ಟು ಘೋರವಾಗಿತ್ತು. ಮನುಷ್ಯನ ಆಲೋಚನೆ ಮಾಡ್ತಕ್ಕಂಥದ್ದು ಕೆಟ್ಟದಾಗಿತ್ತು, ಮಾಡುವ ಕ್ರಿಯೆಗಳು ಕೆಟ್ಟದಾಗಿತ್ತು. ಇದನ್ನು ಸ್ವಾಮಿ ನೋಡಿ ಸಹಿಸದೆ ಆ ನೋವನ ಮುಖಾಂತರ 120 ವರ್ಷ ದೇವರ ರಕ್ಷಣೆ ಸಂದೇಶವನ್ನು ಸಾರಿದ್ನು. ಆದಾಗ್ಯೂ ಸಹ ಆ ರಕ್ಷಣೆಯ ನಾವೆಗೆ ಯಾರೂ ಬರಲಿಲ್ಲ. ಯಾರು ಬಂದರು ಅಂದರೆ ನಾವೆಯಲ್ಲಿ ಸೇರಿದಂಥ ನೋವ ಮತ್ತು ಅವನ ಮಕ್ಕಳು, ಸೊಸೆಂದಿರು ಮತ್ತು ಅವನ ಮಡದಿ, ಈ 8 ಮಂದಿ ನಾವೆಲ್ಲಿ ಸೇರಿ ರಕ್ಷಣೆ ಹೊಂದುವಂತರಾಗಿದ್ದರು. ಹೌದು ಪ್ರಿಯರೇ, ನೋವನ್ನು 120 ವರ್ಷ ಸಂದೇಶವನ್ನು ಸಾರಿದ್ದಾಗಿಯೂ ರಕ್ಷಣೆ ಸಂದೇಶವನ್ನು ಯಾವ ಮನುಷ್ಯನೂ ಸ್ವೀಕರಿಸಲಿಲ್ಲ. ಅದನ್ನು ಅಪಹಾಸ್ಯ ಮಾಡಿದರು ನೋಹನನ್ನು. ಯಾಕೆಂದರೆ ಮನುಷ್ಯನು ದೇವರ ರಕ್ಷಣೆಯ ಚಿತ್ತವನ್ನು ಅರಿಯಲಿಲ್ಲ. ಯಾಕೆ ಸ್ವಾಮಿ ಆ ಸಂದೇಶವನ್ನು ತಮ್ಮ ಸೇವಕರ ಮುಖಾಂತರ ಸಾರಿದನು ಅಂತ ತಿಳಿಯಲಿಲ್ಲ. ಅದೇ ರೀತಿ ಇವತ್ತು ಪ್ರಿಯರೇ, ಅಂತ್ಯಕಾಲದಲ್ಲಿ ಸ್ವಾಮಿ ಮನುಷ್ಯನನ್ನು ರಕ್ಷಣೆಗೋಸ್ಕರ ತನ್ನ ಒಬ್ಬನೇ ಮಗನಾದ ಯೇಸುವನ್ನು ರಕ್ಷಕನಾಗಿ ಕೊಟ್ಟನು. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಅವನು ನಂಬುವ ಯಾರೂ ನಾಶವಾಗದೆ ನಂಬುವ ಪ್ರತಿಯೊಬ್ಬರು ನಿತ್ಯ ಜೀವನ ಹೊಂದಬೇಕಂತ ಯೇಸು ಸ್ವಾಮಿಯನ್ನು ಕೊಟ್ಟಾಗಲೂ ಸಹ ಪ್ರಿಯರೇ, ಎಷ್ಟೋ ಮಂದಿ ಅಪಹಾಸ್ಯ ಮಾಡಿ ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಲಿಲ್ಲ. ಈ ಒಂದು ರಕ್ಷಣೆ ಸತ್ಯಕ್ಕೆ ನಮ್ಮನ್ನು ಇವತ್ತು ನಡೆಸಿರುವಾಗ ನಾವು ಬಹಳ ಭಾಗ್ಯವಂತರು ಮತ್ತು ದೇವರಿಗೆ ಕೃತಜ್ಞತೆ ಸಲ್ಲುವಂಥ ಮಕ್ಕಳಾಗಿರಬೇಕಾಗಿದೆ. ಪ್ರಿಯರೇ, ಹೌದು ಪ್ರಿಯರೇ, ಇವತ್ತು ನಾವು ನೋಡುವಾಗ ಸ್ವಾಮಿ ಯಾಕೆ ಈ ಲೋಕದಲ್ಲಿ ಈ ಮನುಷ್ಯನನ್ನು ಪ್ರತಿಯೊಬ್ಬ ಮನುಷ್ಯನ ರಕ್ಷಣೆ ಮಾಡಬೇಕಾಯಿತು. ನಾವು ಎಜ್ಕೇಲನಿಗೆ ಹೋಗುವಾಗ ಅಲ್ಲಿ ಬಹಳಷ್ಟು ಸ್ವಾಮಿಯಾಗಿ ಕಾಣುವಂತಾಗಿದೆ. ಎಜ್ಕೇಲನ ಪ್ರವಾದನೆಯಲ್ಲಿ 33ನೇ ಸಂಧಿಯನ್ನು ಓದೋಣ. 33ನೇ ಸಂಧಿಯಲ್ಲಿ 11ನೇ ವಚನದಲ್ಲಿ ಈ ರೀತಿ ಹೇಳುವಂತಾಗಿದೆ, ನನ್ನ ಜೀವದಾಣೆ, ದುಷ್ಟನ ಸಾವಿನಲ್ಲಿ ನನಗೆ ನೇಸವಾದರೂ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಹೌದು ಪ್ರಿಯರೇ, ಸ್ವಾಮಿ ಯಾವುದಲ್ಲಿ ಸಂತೋಷ ಪಡ್ತಾನೆ ಅಂದರೆ ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿ ಬರುವಂಥದ್ದು. ಅದೇನೇ ಸಹ ಇವತ್ತು ಸಹ ಸ್ವಾಮಿ ಎದುರು ನೋಡುವಂತನಾಗಿದ್ದಾನೆ. ಯಾವುದೇ ಪಾಪಿಗಳಾಗಿದ್ದಾಗ ಸಹ ಯಾವ ದುಷ್ಟನಾದರೂ ಸಹ ತನ್ನ ದುಷ್ಟಾಲೋಚನೆಗಳ ಬಿಟ್ಟು ದೇವರ ಕಡೆಗೆ ಬರಬೇಕಾಗಿದೆ. ಈ ಒಂದು ಸಂದೇಶವನ್ನು ಪ್ರಿಯರೇ ಕೇಳುವ ಪ್ರತಿಯೊಬ್ಬರೂ ರಕ್ಷಣೆ ಸಂದೇಶದಲ್ಲಿ ಸೇರಿದಂತೆ ನಾವು ನಂಬಿದ್ದೇವೆ. ಯಾಕೆಂದರೆ ದೇವರು ಯಾರಲ್ಲಿ ಅಂತಲೇ ದುಷ್ಟನ ಸಾವಿನ ನನಗೆ ಲೇಸವಾದರೂ ಸಂತೋಷವಿಲ್ಲ, ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಹೌದು ಪ್ರಿಯರೇ, ಸ್ವಾಮಿ ನಮ್ಮನ್ನು ಏನು ತಿಳಿದ ನಾವು ಬಾಳಬೇಕು, ನಾವು ಕ್ರಿಸ್ತನಿಗಾಗಿ ಜೀವಿಸಬೇಕಾಗಿದೆ, ಪರಲೋಕ ರಾಜ್ಯಕ್ಕಾಗಿ ಜೀವಿಸಬೇಕಾಗಿದೆ. ಅದಕ್ಕೋಸ್ಕರ ಸ್ವಾಮಿ ನಮ್ಮನ್ನು ಆರಿಸ್ಕೊಂಡಿದ್ದಾನೆ ಪ್ರಿಯರೇ, ಅದಕ್ಕೋಸ್ಕರ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಪ್ರೀತಿ ಅಪಾರ ಗಳಿಕೆಯಲ್ಲಿ ಸ್ವಾಮಿ ನಮ್ಮನ್ನು ಸೇರಿಸೋಕ್ಕೆ ನಾವು ಇವತ್ತು
ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಹೌದು ಪ್ರಿಯರೇ, ಈ ಹೆಜ್ಕೀಯನ ಪ್ರವಾದನೆ ಮುಖಾಂತರ ತಿಳಿದಂತೆ ಅವನು ನಾವು ಇನ್ನೂ ಮುಂದೆ ಓದುವಾಗ 18ನೇ ಸಂಧಿಯಲ್ಲಿ ನಾವು ಓದ್ತೇವೆ 31-37ರಲ್ಲಿ, ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿಬಿಟ್ಟು ನಿಮ್ಮ ಹೃದಯವನ್ನು ಸ್ವಭಾವವನ್ನು ನೂತನ ಮಾಡಿಕೊಳ್ಳಿರಿ. ಯಾರಿಗೆ ಹೇಳ್ತಾನೆ ಅಂದರೆ ಇಸ್ರಾಯೇಲ್ ಜನಾಂಗದವರಿಗೆ. ಹೆಜ್ಕೀಯನ ಪ್ರವಾದಿ ಅಂತ ಹೆಜ್ಕೀಯನು ಇಸ್ರಾಯೇಲ್ ಜನರಿಗೆ ಹೇಳ್ತಕ್ಕಂಥದ್ದೇ, ನಿಮ್ಮ ದುರ್ಮಾರ್ಗಗಳನ್ನು ಬಿಟ್ಟು ನಿಮ್ಮ ಹೃದಯಗಳನ್ನು ನೂತನಪಡಿಸಿಕೊಳ್ಳಿರಿ. ನೋಡ್ರಿ, ನಿಮ್ಮ ಸ್ವಭಾವವನ್ನು ನೂತನ ಮಾಡಿಕೊಳ್ಳಿರಿ. ಇಸ್ರಾಯೇಲ್ ವಂಶದವರೇ, ನೀವು ಸಾಯಲೇಕೆ? ಸಾಯುವರ ಸಾವಿನ ನನಗೆ ಸಂತೋಷವಿಲ್ಲ. ತಿರುಗಿಕೊಂಡು ಬಾಳಿರಿ, ಇದು ಕರ್ತನಾದ ಯೆಹೋವನ ನುಡಿ. ಹೌದು ಪ್ರಿಯರೇ, ಕರ್ತನಾದ ದೇವರು ನಮ್ಮನ್ನು ಯಾಕೆ ಇಷ್ಟು ಪ್ರೀತಿ ಮಾಡಿದೆ ಅಂದರೆ, ಅವನು ಪ್ರತಿಯೊಬ್ಬ ಮನುಷ್ಯನು ತಾನು ಕಳಿಸಿಕೊಟ್ಟಂಥ ಮಗನ ಮುಖಾಂತರ ಆ ರಕ್ಷಣೆ ಸತ್ಯಕ್ಕೆ ಬರಬೇಕಾಗಿತ್ತು. ಹೌದು ಪ್ರಿಯರೇ, ಇವತ್ತು ನಾವು ನೋಡುವಾಗ ಏನೆಂದರೆ ನಮ್ಮೆಲ್ಲ ನೂತನಪಡಿಸಿಕೊಳ್ಳಬೇಕಾಗಿದೆ. ಇವತ್ತು ನಮ್ಮ ಜೀವಿತ ಪರಿಶುದ್ಧವಾಗಿರಬೇಕಾಗಿದೆ, ನೂತನವಾಗಿರಬೇಕಾಗಿದೆ. ಯಾಕಂದರೆ ನೂತನ ಸ್ವಭಾವವನ್ನು, ನೂತನ ಜೀವಿತವನ್ನು ಅವನೊಬ್ಬನೇ ನಮಗೆ ಕೊಡುವಂಥಕ್ಕಂಥದ್ದು. ಅದಕ್ಕೆ ನಾವು ಪೌಲನು ಹೇಳಿದ ರೀತಿಯಲ್ಲಿ 2ನೇ ಕೊರಿಂಥದವರೆಗೆ ಬರೆದ ಪತ್ರಿಕೆ 5ನೇ ಸಂಧಿ 17ನೇ ವಚನದಲ್ಲಿ, ಯಾರು ಕ್ರಿಸ್ತನಿದ್ದಾರೋ ಅವರು ನೂತನ ಸೃಷ್ಟಿಯಾದರು. ಆಮೇಲೆ ಸ್ವಾಮಿ ಪ್ರಿಯರೇ, ದೇವರು ತನ್ನ ಮಗನಾದ ಯೇಸುವಿನ ಮುಖಾಂತರ ನಮಗೆ ಒಂದು ನೂತನ ಜೀವಿತವನ್ನು ಕೊಟ್ಟಿದ್ದಾನೆ. ನಮ್ಮೆಲ್ಲ ಕೆಟ್ಟ ಸ್ವಭಾವಗಳನ್ನು ದೂರ ಮಾಡಿ ನಾವು ಕ್ರಿಸ್ತನ ಮಕ್ಕಳಾಗಿ ಜೀವಿಸುವಂಥ ಭಾಗ್ಯವನ್ನು ಕೊಟ್ಟಿದ್ದಾನೆ. ದೇವರ ಮಕ್ಕಳಾಗಿ ಕ್ರಿಸ್ತನ ಪ್ರೀತಿಯಲ್ಲಿ ನಡೆಯಲು ನಮಗೆ ಸ್ವಾಮಿ ಸಹಾಯ ಮಾಡಿದ್ದಾನೆ ಪ್ರಿಯರೇ. ಮತ್ತು ಅದೇ ನಾವು ಹೆಜ್ಕೀಯನ ಬರೆದ ಪ್ರವಾದನೆಯಲ್ಲಿ ಓದುವಾಗ 11ನೇ ಸಂಧಿ 19-20ರಲ್ಲಿ ನಾವು ಓದುವಾಗ ಈ ರೀತಿ ಪ್ರವಾದನೆ ಇನ್ನೊಂದು ವಚನವನ್ನು ನಾವು ನೋಡ್ತೇವೆ. ಇಲ್ಲಿ ಹೆಜ್ಕೀಯನು ಹೇಳಿದಂತೆ 19-20ರಲ್ಲಿ ಈ ರೀತಿ ಹೇಳುತ್ತದೆ, ಅವರು ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಗೊಂಡು ನೆರವೇರಿಸಲಿ ಎಂದು ನಾನು ಅವರಿಗೆ ಒಂದೇ ಮನಸ್ಸನ್ನು ದಯಪಾಲಿಸು, ನೂತನ ಸ್ವಭಾವವನ್ನು ಅವರಲ್ಲಿ ಹುಟ್ಟಿಸುವೆನು. ಹೌದು ಪ್ರಿಯರೇ, ಸ್ವಾಮಿ ಏನೆಂದರೆ ಒಂದೇ ಮನಸ್ಸು, ನೂತನ ಸ್ವಭಾವ. ಇದು ಎರಡು ಯಾರಲ್ಲಿ ಅಂದರೆ ಕ್ರಿಸ್ತನಲ್ಲಿ ನಾವು ಕಂಡುಕೊಂಡಿದ್ದೇವೆ. ಒಂದೇ ಮನಸ್ಸು, ನಾವು ಕ್ರಿಸ್ತನಲ್ಲಿ ಒಂದಾಗಿ ಬರುವಾಗ ಒಂದೇ ಮನುಷ್ಯನಾಗಿ ಒಂದೇ ಮಕ್ಕಳಾಗಿ ನಾವು ಜೀವಿಸುವಂತರಾಗಿದ್ದೇವೆ. ಈ ಲೋಕದಲ್ಲಿ ಸ್ವಾಮಿ ಸೃಷ್ಟಿಕರ್ತನ ದೇವರು ಬಯಸುವುದು ಏನೆಂದರೆ ಅವನ ಮಕ್ಕಳಾದ ನಾವು ಒಂದೇ ಮನುಷ್ಯರುಳ್ಳವರಾಗಿರಬೇಕಾಯಿತು, ಒಂದೇ ರೂಪ, ಒಂದು ನೂತನ ಜೀವಿತದಲ್ಲಿ. ಹೌದು ಪ್ರಿಯರೇ, ಆ ನೂತನ ಜೀವಿತ ಕ್ರಿಸ್ತನೇ ಹೊರತು ಬೇರೆ ಯಾವುದು ಕೊಡಲಾರದು. ಕ್ರಿಸ್ತನಿಂದ ಮುಖಾಂತರ ನಾವು ಆ ನೂತನ ಜೀವಿತವನ್ನು ಜೀವಿಸಬೇಕಾಗಿದೆ. ಎಂಥ ಅದ್ಭುತವಾದ ದೇವರು, ಆ ಸೃಷ್ಟಿಕರ್ತನು, ಆ ಪ್ರೀತಿ ಅಮೂಲ್ಯವಾದ ತಂದೆ. ಇವತ್ತು ಸಹ ಈ ಸಂದೇಶವನ್ನು ಈಗಲೂ ಸಹ ಲಕ್ಷಾಂತರ ಜನರಿಗೆ, ಈ ಲೋಕದ ಜನರಿಗೆ ನಾವು ಸಾರುವ ಮುಖಾಂತರ ಆ ರಕ್ಷಣೆ ಸಂದೇಶವನ್ನು ಸಾರಬೇಕಾಗಿದೆ ಪ್ರಿಯರೇ. ಯಾಕೆಂದರೆ ಈ ರಕ್ಷಣೆ ಸಂದೇಶವು ಇನ್ನೂ ಎಷ್ಟು ಕಿವಿಗೆ ಬೆಳಿಬೇಕಾಗಿದೆ. ಎಷ್ಟೋ ಆತ್ಮಗಳು ದೇವರು ಕೊಟ್ಟಂಥ ಈ ರಕ್ಷಣೆಯ ಸಂದೇಶಕ್ಕೆ ಮತ್ತು ಸತ್ಯದ ಸಂದೇಶಕ್ಕೆ ಬರಬೇಕಾಗಿದೆ. ಅದೇ ಪೌಲನು ತಿಮೋತಿಗೆ ಬರೆದಂಥ ಸಂದೇಶವಾಗಿತ್ತು. ಮತ್ತೆಂದು ನಾನು ಸಂದೇಶ ಹೇಳುವುದಾದರೆ ಪ್ರಿಯರೇ, ಪೌಲನ ಆ ಸಂದೇಶವನ್ನು ದೇವರ ಸಂದೇಶ ದೇವರ ಬಲರೂಪವಾಗಿತ್ತು ಅಂತಾನೆ. ರೋಮಾದವರಿಗೆ ಬರೆದ ಪತ್ರಿಕೆ 1ನೇ ಸಂಧಿ 16ನೇ ವಚನವನ್ನು ನಾವು ಓದುವಾಗ ಇಲ್ಲಿ ಪೌಲನು ಅದಕ್ಕೆ ಸಾಕ್ಷಿ ಕೊಡುವಂತಾಗಿದ್ದಾನೆ ಪ್ರಿಯರೇ. ಏನೆಂದರೆ ನಾವು ಓದುವಾಗ ರೋಮಾದವರದ ಬರೆದ ಪತ್ರಿಕೆ 1ನೇ ಸಂಧಿ ನೋಡ್ರಿ, ಇಲ್ಲಿ ಹೇಳುವಂತನಾಗಿದ್ದಾನೆ, ತೀರಿಸಬೇಕಾದ ಒಂದು ಋಣ ನನ್ನ ಮೇಲೆ ಅದೇ. ಹೀಗಿರುವುದರಿಂದ ರೋಮಾಪುರದಲ್ಲಿರುವ ನಿಮಗೆ ಸಹ ಸುವಾರ್ತೆಯನ್ನು ಸಾರಿಸೋಕ್ಕೆ ನಾನಂತೂ ಸಿದ್ಧನಾಗಿದ್ದೇನೆ. ಪೌಲನು ಒಂದು ಅಭಿಲಾಷೆ ಏನಾಗಿತ್ತು ಅಂದರೆ, ರೋಮಾ ಪಟ್ಟಣದಲ್ಲಿರ್ತಕ್ಕಂಥ ನಿಮಗೆ ದೇವರ ಆ ರಕ್ಷಣೆ ಸಂದೇಶವನ್ನು ಸಾರಬೇಕಾಗಿದೆ. ನಾನು ಮುಂದೆ ಹೋದುವಾಗ ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ಆ ಸುವಾರ್ತೆಯು ದೇವರ ಬಲರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೂ ಅಂತೂ ನಂಬುವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತಾಗಿದೆ. ಆಮೇನ್. ಹೌದು ಪ್ರಿಯರೇ, ಇಲ್ಲಿ ಪೌಲನ ಈ ಸಂದೇಶದಲ್ಲಿ ನಾವು ಕೇಳಿದಂದರೆ ಕ್ರಿಸ್ತನ ಸುವಾರ್ತೆಯು ಏನಾಗಿತ್ತು ಅಂದರೆ ಬಲರೂಪವಾಗಿತ್ತು. ಇಟ್ಸ್ ಎ ಪವರ್ ಆಫ್ ಗಾಡ್ ಅನ್ ಟು ಸ್ಯಾಲ್ವೇಷನ್ ಟು ಹೂಎವರ್ ಬಿಲೀವ್ಸ್ ಇನ್ ಜೀಸಸ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಯಾರು ನಂಬಿಕಿದ್ದರೋ ಅವರಿಗೆ ಅದು ಬಲರೂಪವಾಗಿ ಬಂದಿತ್ತು.
ನೋಡ್ರಿ ಹೇಳ್ತೀವಿ, ಇವು ಮೊದಲು ಯಹೂದರಿಗೆ ಆಮೇಲೆ ಗೀಗರಿಗಂತೂ ನಂಬುವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತಾಗಿದೆ. ಇವತ್ತು ಆ ರಕ್ಷಣೆ ಯಾರಿಗೆ ಮಾಡುವಂತಾಗಿದೆ ಅಂದರೆ ಕ್ರಿಸ್ತನನ್ನು ಅಂಗೀಕರಿಸ್ಕೊಂಡು ಸ್ವಂತ ರಕ್ಷಣೆಯಾಗಿ ನಂಬುವ ಪ್ರತಿಯೊಬ್ಬರಿಗೂ ಆ ರಕ್ಷಣೆ ಕೊಡಲ್ಪಟ್ಟಿದೆ. ಹೌದು ಪ್ರಿಯರೇ, ಈ ಒಂದು ಸಂದೇಶ ನನ್ನದು ಆಗಿರಬೇಕಾಗಿದೆ ಮತ್ತು ನಿಮ್ಮದಾಗಿರಬೇಕಾಗಿದೆ. ಕ್ರೈಸ್ತರಾದ ಪ್ರತಿಯೊಬ್ಬರ ಸಂದೇಶ ಏನಾಗಿತ್ತು ಅಂದರೆ ದೇವರ ಶಿಲುಬೆಯ ಸಂದೇಶ ಪ್ರತಿಯೊಬ್ಬರಿಗೂ ರಕ್ಷಣೆನ ತರುವಂತಾಗಿದೆ. ಆ ಶಿಲುಬೆಯ ಮಾರ್ಗದಲ್ಲಿ ನೋಡುವಾಗ ಒಂದು ಏನಾಗಿದೆ ಅಂತಾರೆ, ಈ ಜನಕ್ಕೆ ಹುಚ್ಚು ಮಾತಾಗಿರುತ್ತೆ ಅಂತ ಪೌಲನು ಹೇಳುವಂತನಾಗಿದ್ದಾನೆ. ಮೊದಲನೇ ಕೊರಿಂಥದವರ ಪತ್ರಿಕೆಯಲ್ಲಿ ನೋಡ್ರಿ, ಮೊದಲನೇ ಸಂಧಿ ನಾವು ಓದುವಾಗ ಇಲ್ಲಿ ಪೌಲನು ಕೊರಿಂಥದವರ ಪತ್ರಿಕೆಯಲ್ಲಿ ಹೇಳುವುದೇನೆಂದರೆ, ಶಿಲುಬೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಆಮೇಲೆ ಇದು ನಮಗೆ ದೇವರ ಶಕ್ತಿಯಾಗಿದೆ, ಈ ಲೋಕಕ್ಕೆ ಹುಚ್ಚು ಮಾತಾಗಿರುವಂತಾಗಿದೆ. ಹೌದು ಪ್ರಿಯರೇ, ಯಾರು ಆ ಶಿಲುಬೆಯನ್ನು ನೋಡಿ ಆ ಸ್ವಾಮಿಯ ರಕ್ಷಣೆಯನ್ನು ಗ್ರಹಿಸಿಕೊಳ್ಳುತ್ತಾರೋ ಅವರಿಗೆ ಅದು ದೇವರ ಬಲರೂಪವಾಗಿ ಬರುವಂತಾಗಿದೆ. ಹೌದು ಪ್ರಿಯರೇ, ಇವತ್ತು ಈ ಸಂದೇಶ ಮುಖಾಂತರ ನಾವು ಏನಿದ್ರೆ ಎಷ್ಟೋ ಆತ್ಮಗಳನ್ನು ಈ ಹುಚ್ಚು ಲೋಕದಿಂದ ದೇವರ ರಕ್ಷಣೆಯ ಸತ್ಯಕ್ಕೆ ತರಬೇಕಾಗಿರುವಂತಾಗಿದೆ. ಈ ಸಂದೇಶವನ್ನು ಕೇಳುವ ಪ್ರತಿಯೊಬ್ಬರೂ ಭಾಗ್ಯವಂತರಾಗಿರುವಂತಾಗಿದೆ ಪ್ರಿಯರೇ. ಯಾಕೆಂದರೆ ಅವರು ಆ ರಕ್ಷಣೆಯ ಸಂದೇಶವಾಗಿರುವಂತಾಗಿದೆ. ಕ್ರಿಸ್ತನ ಸಂದೇಶ ಪ್ರತಿಯೊಂದು ಸಾರಿಯೂ ದೇವರ ಕ್ರಿಸ್ತನ ಸಂದೇಶವನ್ನು ಸಾರುವಾಗ ಅದು ಬಲರೂಪವನ್ನು ಹೊಂದಿ ಆ ರಕ್ಷಣೆಯ ಮಾರ್ಗಕ್ಕೆ ನಡೆಸುವಂತಾಗಿದೆ ಪ್ರಿಯರೇ. ಇವತ್ತು ಕೇಳುವ ಈ ಸಂದೇಶ ಕೇಳುವಂಥ ನಮ್ಮೆಲ್ಲರನ್ನೂ ಸ್ವಾಮಿ ಆ ರಕ್ಷಣೆ ಮಾರ್ಗದಲ್ಲಿ ನಡೆಸಿದ್ದಾನೆ ಅಂತ ನಾವು ನಂಬೋರಾಗಿರಬೇಕಾಗಿದೆ ಪ್ರಿಯರೇ. ಹಾಗೂ ನಾವು ಮುಂದೆ ಓದುವಾಗ ಹೌದು ಪ್ರಿಯರೇ, ಪೌಲನ ಈ ಸಂದೇಶ ಮುಖಾಂತರ ನಾವು ಕ್ರಿಸ್ತನ ಸಂದೇಶದಲ್ಲಿ ನಾವು ಸೇರುವಂತಾಗಿದ್ದೇವೆ. ನೂತನ ಜೀವಿತವನ್ನು ಹೊಂದ ನಾವುಗಳು ಸಹ ಇವತ್ತು ಏನಾಗಿದ್ದೇವೆ ಅಂದರೆ ತಿಳಿಯಲ್ಪಟ್ಟಿದೆ. ಯಾಕೆ ನಾವು ನೋಡುವಾಗ ಇವತ್ತು ಈ ದೇವರ ರಕ್ಷಣೆ ಸಂದೇಶ ಸ್ವಾಮಿ ಈ ಲೋಕದಲ್ಲಿ ತೋರಿಸ್ಕೊಡುವಂತನಾಗಿದ್ದು. ಒಂದು ಸಾರಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ನಾವು ನೋಡುವಂತಾಗಿರ್ತೀವಿ. ಅವನು ಒಬ್ಬ ಕುಷ್ಠ ರೋಗಿಯನ್ನು ನೋಡುವಂತನಾಗಿರ್ತಾನೆ. ಕುಷ್ಠರೋಗಿಯನ್ನು ನೋಡುವಾಗ ಅವನಲ್ಲಿ ಏನು ಇರುತ್ತದೆ ಅಂದರೆ ಅವನು ದೇವರ ಸನ್ನಿಧಿಗೆ ಬರುವಂತನಾಗಿರ್ತಾನೆ. ಅಲ್ಲಿ ನೋಡ್ರಿ, ದೇವರನ್ನು ಮಾರ್ಗನ ಸುವಾರ್ತೆಯಲ್ಲಿ ನಾವು ಓದ್ತೇವೆ. 1ನೇ ಸಂಧಿ 40ನೇ ವಚನದಲ್ಲಿ, ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಹೌದು ಪ್ರಿಯರೇ, ಕ್ರಿಸ್ತನ ಆ ಪ್ರೀತಿ ಬಹಳ ಅಮೂಲ್ಯವಾದ. ಆ ಕುಷ್ಠರೋಗಿ ದೇವರ ಮುಂದೆ ಬಂದು, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂತ ನಂಬಿದ್ದೇನೆ ಅಂತ ಹೇಳುವಾಗ ಆ ಸ್ವಾಮಿ, ಆ ಕನಿಕರ ದೇವರು, ಆ ಸೃಷ್ಟಿಕರ್ತನಾದ ಯೇಸು ಎಂದರೆ ನನಗೆ ಮನಸ್ಸುಂಟು, ಶುದ್ಧನಾಗು. ನೋಡಿರಿ, ನಾವು ಮುಂದೆ ಓದುವಾಗ ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಕೂಡಲೇ ಅವನ ಕುಷ್ಠ ಹೋಗಿ ಅವನು ಶುದ್ಧವಾದನು. ಆಮೆನ್. ಹೌದು ಪ್ರಿಯರೇ, ಈ ಒಂದು ಸಂದೇಶದಲ್ಲಿ ಸ್ವಾಮಿಯ ಕರುಣೆ ಎತ್ತಿ ತೋರುವಂತಾಗಿದೆ. ಪ್ರತಿಯೊಬ್ಬರಿಗೂ ಒಂದು ನೂತನ ಜೀವಿತವನ್ನು ಕೊಡುವಂತಹ ಕಣ್ಣಿಲ್ಲದವರಿಗೆ ಕಣ್ಣನ್ನು ಕೊಟ್ಟಂಥ ಸ್ವಾಮಿ ಕುಷ್ಠರೋಗಿಯಲ್ಲಿ ನಡ್ತಕ್ಕಂಥ ಕುಷ್ಠರೋಗಿಯನ್ನು ನನಗೆ ಮನಸ್ಸುಂಟು, ಏನು ಮಾಡು, ಶುದ್ಧನಾಗು ಅನ್ನುವಾಗ ಆ ಕುಷ್ಠರೋಗಿ ಶುದ್ಧನಾಗುತ್ತಾನೆ ಪ್ರಿಯರೇ. ಎಂಥ ಅದ್ಭುತವಾದ ಸ್ವಾಮಿ. ಆ ಸ್ವಾಮಿಯನ್ನು ತಿರಸ್ಕರಿದು ಈ ಲೋಕ ತಿರಸ್ಕರಿಸುವಂತಾಗಿದೆ. ಆ ಸತ್ಯವನ್ನು ಕಾಣದೆ ಕ್ರಿಸ್ತನನ್ನು ತಿರಸ್ಕರಿಸಂತೆ ಎಷ್ಟೋ ಆತ್ಮಗಳು ನಶಿಸಿ ಹೋಗಿದ್ದೇವೆ ಪ್ರಿಯರೇ. ಆದರೆ ಇವತ್ತು ಈ ಸಂದೇಶ ಮುಖಾಂತರ ಎಷ್ಟೋ ಆತ್ಮಗಳನ್ನು ರಕ್ಷಿಸುವ ಜವಾಬ್ದಾರಿ ನನ್ನ ಮತ್ತು ನಿಮ್ಮ ಮೇಲೆ ಬಿದ್ದಿರುವಂತಾಗಿದೆ ಪ್ರಿಯರೇ. ಈ ದೇವರ ಸಂದೇಶವನ್ನು ಸಾರುವ ಮುಖಾಂತರ ಎಷ್ಟೋ ಪಾಪಿಗಳು, ಎಷ್ಟೋ ಮಂದಿ ದೇವರ ರಕ್ಷಣೆಗೆ ಬರಬೇಕಾಗಿದೆ ಪ್ರಿಯರೇ. ಅದೇ ರೀತಿಯಲ್ಲಿ ಹೌದು ಪ್ರಿಯರೇ, ನಾವು ಕ್ರಿಸ್ತನು ಅವನು ಕರುಣಾಮಯಿ. ಯಾಕೆಂದರೆ ದೇವರಲ್ಲಿ ಅವನ ಕೃಪೆ ಯಾವತ್ತೂ ಇರುವಂತಾಗಿದೆ. ನಾವು ಓದುವಾಗ ನಾವು ಏಸಾಯನ ಪ್ರಲಾಪಗಳಲ್ಲಿ ನಾವು ಓದುವಾಗಲೂ ಸಹ ನೋಡ್ತೇವೆ. ಇಲ್ಲಿ ಪ್ರಲಾಪಗಳ 3ನೇ ಸಂಧಿಯಲ್ಲಿ 22-23 ವಚನಗಳನ್ನು ನಾವು ನೋಡುವಾಗ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗುವವು. ಆಮೇನ್. ಯಾರು? ದೇವರ ಕೃಪಾವರಗಳು ಸದಾ ಇರುವಂತಾಗಿದೆ ಪ್ರಿಯರೇ. ಯಾರು ಕ್ರಿಸ್ತನನ್ನು ದೃಷ್ಟಿ ನೋಡುವಂತಾಗಿದ್ದಾರೆ, ಯಾರು ದೇವರ ರಕ್ಷಣೆಗೋಸ್ಕರ ತಾಕುಪಡ್ತಿದ್ದಾರೋ ಅವರೆಲ್ಲರಿಗೂ ಸಹ ಇವತ್ತು ಸಹ ಆ ಕೃಪಾವರಗಳು ಸಿದ್ಧವಾಗಿದೆ.
ಅಂದರೆ ದಿನ ದಿನವೂ ಹೊಸದಾಗಿ ಒದಗುತ್ತದೆ, ನಿನ್ನ ಸತ್ಯ ಸಂಧತೆಯು ದೊಡ್ಡದು. ಹೌದು ಪ್ರಿಯರೇ, ನನ್ನಿರುತ್ತೆ ನಂಬಿಕೆ, ದೇವರ ಮೇಲಿರ್ತಕ್ಕ ನಂಬಿಕೆಯಿಂದ ಮುಖಾಂತರ ಆ ದೇವರ ಆ ಕರುಣೆಯನ್ನು ನಾವು ಕಾಣುವಂತರಾಗಿದ್ದೇವೆ, ದೇವರ ಕೃಪೆಯನ್ನು ನೋಡುವಂತರಾಗಿದ್ದೇವೆ ಪ್ರಿಯರೇ. ಹೌದು, ಪ್ರಲಾಪಗಳಲ್ಲಿ ಹೇಳದಂತೆ ಈ ಸಂದೇಶವು ಬಹಳಷ್ಟು ಪ್ರಾಮುಖ್ಯವಾಗಿದೆ. ದೇವರ ಕೃಪೆ, ದೇವರ ಪ್ರೀತಿ ದಿನನಿತ್ಯ ನೂತನವಾಗಿ ನಾವು ಕಾಣುವಂತರಾಗಿದ್ದೇವೆ. ಹೌದು ಪ್ರಿಯರೇ, ಕ್ರಿಸ್ತರ ಈ ಸಂದೇಶವನ್ನು ನಾವು ಕಾಣುವಾಗ ದೇವರ ಸನ್ನಿಧಿಗೆ ಬರಬೇಕಾಗಿದೆ ಪ್ರಿಯರೇ. ದೇವರ ಈ ರಕ್ಷಣೆ ಸಂದೇಶಕ್ಕೆ ಸ್ವಾಮಿ ಅವನ ಚಿತ್ತ ಏನಾಗಿತ್ತು ಅಂದರೆ ಎಲ್ಲ ಮನುಷ್ಯರು ಆ ದೇವರ ರಕ್ಷಣೆಗೆ ಸತ್ಯ ಸಂದೇಶಕ್ಕೆ ಬರಬೇಕಾಗಿತ್ತು. ಹೌದು ಪ್ರಿಯರೇ, ನಾವು ಮುಂದೆ ಹೋಗುವಾಗ ದೇವರ ರಕ್ಷಣೆಯನ್ನು, ದೇವರ ಸಂದೇಶವನ್ನು ಯಾಕೆ ತಿರಸ್ಕರಿಸು ಅನ್ನುವಾಗ ಅವರ ಕಣ್ಣುಗಳು ಕುರುಡಾಗಿದ್ದು. ನಾವು ಮುಂದೆ ಹೋಗುವಾಗ ಮತ್ತಾಯನ ಪ್ರವಾದನೆಯಲ್ಲಿ ನಾವು ಸಂದೇಶದಲ್ಲಿ ಓದ್ತೇವೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ಓದುವಾಗ 27ನೇ ಸಂಧಿ 41ನೇ ವಚನದಲ್ಲಿ ಸ್ವಾಮಿಯನ್ನು ಏನು ಮಾಡ್ತಾನೆ, ಇಲ್ಲಿ ನಾವು ಓದ್ತೇವೆ, ಸ್ವಾಮಿಯನ್ನು ಶಿಲುಬೆಗೆ ಹಾಕಿಸಲ್ಪಡುವಂಥ ಸಂದರ್ಭದಲ್ಲಿ ಯಾಜಕರು, ಮಹಾಯಾಜಕರು ಮತ್ತು ಶಾಸ್ತ್ರೀಯರು, ಹಿರಿಯರು ದೇವರನ್ನು ನಂಬುವುದಿಲ್ಲ. ಯಾಕೆಂದರೆ ನೋಡ್ರಿ, ಇಲ್ಲಿ 27ನೇ ಸಂಧಿ 41ನೇ ವಚನದಲ್ಲಿ ಈ ರೀತಿ ಇದೆ, ಅದೇ ಮೇರೆಗೆ ಮಹಾಯಾಜಕರು, ಶಾಸ್ತ್ರಿಗಳು, ಹಿರಿಯರು, ಅವನು ಮತ್ತೊಬ್ಬರನ್ನು ರಕ್ಷಿಸಿದನು, ತನ್ನನ್ನು ರಕ್ಷಿಸಿಕೊಳ್ಳಲಾರನು. ಹೌದು ಪ್ರಿಯರೇ, ಸ್ವಾಮಿಯನ್ನು ಶಿಲುಬೆಗೆ ಹಾಕಿಸಲ್ಪಟ್ಟಿರುವಾಗ ಅವರು ಎಲ್ಲ ಮಹಾಯಾಜಕರು, ಶಾಸ್ತ್ರಿಗಳು, ಇವನು ಇತರರನ್ನು ರಕ್ಷಿಸಿದನು, ಆದರೆ ತನ್ನನ್ನೇ ರಕ್ಷಿಸಿಕೊಂಡಿರಲಿಲ್ಲ. ಹೌದು ಪ್ರಿಯರೇ, ಅವರು ಅದಕ್ಕೆ ಸಾಕ್ಷಿಯನ್ನು ಕೊಡ್ತಿದ್ರು. ಯಾರು? ಕ್ರಿಸ್ತನು ಇತರರನ್ನು ರಕ್ಷಣೆ ಮಾಡಿದ್ನು, ಆದರೆ ತನ್ನನ್ನು ಯಾಕೆ ರಕ್ಷಣೆ ಮಾಡಿಕೊಳ್ಳಿಲ್ಲ, ಅವರು ನಂಬಿಕೆ ಇರಲಿಲ್ಲ. ನೋಡಿರಿ, ಮುಂದೆ ಓದುವಾಗ ಶಾಸ್ತ್ರಿಗಳು, ಅವನು ಮತ್ತೊಬ್ಬರು ರಕ್ಷಿಸಿದ್ದನು, ತನ್ನನ್ನು ರಕ್ಷಿಸಿಕೊಳ್ಳಲಾರನು, ಅವನು ಇಸ್ರಾಯೇಲಿನ ಅರಸನಲ್ಲವೇ, ಹೀಗೆ ಶಿಲುಬೆಯಿಂದ ಇಳಿದು ಬಂದರೆ ಅವನಲ್ಲಿ ನಂಬಿಕೆ ಇಟ್ಟವು, ದೇವರಲ್ಲಿ ಭರವಸೆಟ್ಟಿದ್ದಾನೆ. ದೇವರು ಅವನಲ್ಲಿ ಇಷ್ಟಪಟ್ಟರೆ ಈಗ ಅವನನ್ನು ಬಿಡಿಸಲಿ, ತಾನು ದೇವರ ಮಗನಾಗಿದ್ದೇನೆಂದು ಹೇಳಿದನಲ್ಲ ಎಂದು ಹಾಸ್ಯದಿಂದ ಮಾತಾಡುತ್ತಿದ್ದರು. ಹೌದು ಪ್ರಿಯರೇ, ಅಪಹಾಸ್ಯ ಮಾಡ್ತಿದ್ದರು. ಸ್ವಾಮಿಯನ್ನು ಶಿಲುಬೆಗೆ ಹಾಕಿರುವಾಗ ಯೇಸು ಸ್ವಾಮಿ ಮನುಷ್ಯ ರಕ್ಷಣೆಗಾಗಿ ಅದು ದೇವರ ಚಿತ್ತವಾಗಿತ್ತು. ನನ್ನ ಮತ್ತು ಮನುಷ್ಯನ ಪಾಪಗೋಸ್ಕರ ಸ್ವಾಮಿ ಶಿಲುಬೆ ಮೇಲೆ ಸಾಯಬೇಕಾಗಿತ್ತು, ಅವನ ಪರಿಶುದ್ಧ ರಕ್ತವನ್ನು ಸುರಿಸಬೇಕಾಗಿತ್ತು. ಅದನ್ನೇ ತಿಳಿಯದ ಈ ಮನುಷ್ಯರು, ಈ ಶಾಸ್ತ್ರೀಯರು, ಮಹಾಯಾಜಕರು ಅಪಹಾಸ್ಯ ಮಾಡುವಂಥರಾಗಿದ್ದರು. ನೀನು ದೇವರ ಮಗನಾಗಿದ್ದಂತೆ ಹೇಳ್ತಿದ್ದಲ್ಲ, ಇವಾಗ ಇಳಿದು ಬಂದರೆ ನಾನೇನು ಮಾಡ್ತೇನೆ, ನಾವು ನಿಮ್ಮಲ್ಲಿ ನಂಬಿಕೆ ಇಡ್ತೇನೆ ಅಂತ ಒಂದು ಸವಾಲನ್ನು ಹಾಕುವಂಥರಾಗಿದ್ದರು. ಪ್ರಿಯರೇ, ದೇವರ ಮೇಲೆ ನಂಬಿಕೆ, ಪ್ರೀತಿ ಸವಾಲಾಗುವುದಿಲ್ಲ ಪ್ರಿಯರೇ, ಅದು ವಿಶ್ವಾಸ, ಪ್ರೀತಿ. ಕ್ರಿಸ್ತನ ಮೇಲಿನ ಪ್ರೀತಿಯನ್ನು ಸವಾಲಾಗಿ ಅವರು ಎಣಿಸಲ್ಪಟ್ಟರು. ಅದು ಒಂದು ಸಂದೇಶ ಮುಖಾಂತರ ನೀನು ಇಳಿದು ಬಂದರೆ ನಾನು ನಿಮ್ಮನ್ನು ನಂಬುತ್ತೇನೆ ಅಂತ ಮೂರ್ಖ ಮಾತುಗಳನ್ನು ಹಾಡುವಂಥರಾಗಿದ್ದರು. ಆದರೆ ಪ್ರಿಯರೇ, ಇವತ್ತಿನ ದಿನದಲ್ಲಿ ಈ ಸಂದೇಶದಲ್ಲಿ ಸ್ವಾಮಿ ನಮ್ಮನ್ನು ಕರೆಯಲ್ಪಟ್ಟಿದ್ದಾನೆ. ಆ ರಕ್ಷಣೆಯ ಸಂದೇಶಕ್ಕೆ ಕರೆಯಲ್ಪಟ್ಟಿದ್ದಾಗ ನಾವು ಎಷ್ಟೋ ದಿನ ಪ್ರಿಯರೇ. ಯಾಕೆಂದರೆ ನಾವು ಓದುವಾಗ ಇಲ್ಲಿ ಯಾವ ರೀತಿ ಆ ಕುಷ್ಠರೋಗಿ ಮನಸ್ಸುಂಟು ಅವನನ್ನು ಮುಟ್ಟಿ ಸ್ವಸ್ಥ ಮಾಡೋದು. ದೇವರು ಅದನ್ನೇ ಇವತ್ತು ಬಯಸುವಂತನಾಗಿದ್ದಾನೆ. ಕ್ರಿಸ್ತನು ಈವಾಗಲೂ ಸಹ ಪಾಪಿಗಳಾದಂಥ ಮನುಷ್ಯನು ದೇವರ ಸನ್ನಿಧಿ ಬರುವಾಗ ಅವನ ಪಾಪಗಳನ್ನು ನಿವಾರಣೆ ಮಾಡಿ ಅವನಿಗೆ ಒಂದು ನೂತನ ಜೀವವನ್ನು ಕೊಡ್ತಾನೆ. ಅಸತ್ಯದ ಜ್ಞಾನಕ್ಕೆ ಬರಬೇಕಾಗಿದೆ. ದಿಸ್ ಈಸ್ ದ ಗ್ರೇಟೆಸ್ಟ್ ಟ್ರೂತ್, ಡಿಯರ್ ಬಿಲೀವರ್ಸ್. ಈಸ್ ಅವರ್ ಲಾರ್ಡ್, ಈಸ್ ಅ ಸನ್ ಆಫ್ ಗಾಡ್, ಈಸ್ ಎ ಲಿವಿಂಗ್ ಗಾಡ್. ಯಾಕೆಂದರೆ ಕ್ರಿಸ್ತನು ಈವಾಗಲೂ ಸಹ ಅದಕ್ಕೋಸ್ಕರ ಪಾಪಿಗಳಿಗೋಸ್ಕರ ಜೀವಿಸುವಂತನಾಗಿದ್ದೇನೆ ಪ್ರಿಯರೇ. ಹೌದು ಪ್ರಿಯರೇ, ಇವತ್ತು ಸಹ ನಮಗೋಸ್ಕರ ಸ್ವಾಮಿ ಇವತ್ತು ಜೀವಿಸುವಂತನಾಗಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನನ್ನು ದೇವರ ಸನ್ನಿಧಿಗೆ ತರಬೇಕಾಗಿದೆ. ಇವತ್ತು ಎಷ್ಟೋ ಮಂದಿ ಹೇಳುವಂಥರಾಗಿದ್ದಾರೆ, ದೇವರು ಬರ್ತಾನೆ ಅಂತಂದು ಬರೋದ್ರಿಂದ ಮೂರ್ಖದ ಮಾತುಗಳನ್ನು ಆಡುವಂಥರಾಗಿದ್ದಾರೆ. ನಾವು ಹೇಳುವುದಾದರೆ 2ನೇ ಪೇತ್ರದಲ್ಲಿ ನಾವು ಓದ್ತೇವೆ, 3ನೇ ಸಂಧಿ 9ನೇ ವಚನ. ಇಲ್ಲಿ ನಾವು ನೋಡಿದ ಪ್ರಕಾರ ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ಆಮೇನ್ ಪ್ರಿಯರೇ, ದೇವರು ನಮ್ಮ ವಿಷಯದಲ್ಲಿ
ಬಹಳಷ್ಟು ದೀರ್ಘ ಶಾಂತನಾಗಿದ್ದೇನೆ, ಬಹಳಷ್ಟು ತಾಳಿಕೊಳ್ಳುವಂತನಾಗಿದ್ದಾನೆ. ನನ್ನ ಮಕ್ಕಳಾದ ಇವರು ಮತ್ತೆ ದೇವರ ಕಡೆಗೆ ತಿರುಗಿಕೊಳ್ಬೇಕಾಗಿತ್ತು. ಎಷ್ಟೋ ಕ್ರಿಸ್ತನ ನಂಬಿರ್ತಕ್ಕಂಥವ್ರು ಮತ್ತೆ ಹಿಂದೆ ಹೋಗಿದ್ದಾರೆ ಪ್ರಿಯರೇ. ಈ ಲೋಕದ ಆಸೆಯಲ್ಲಿ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ ಎಷ್ಟೋ ಮಕ್ಕಳು ಸತ್ಯವನ್ನು ಬಿಟ್ಟು ಕತ್ತಲ ಲೋಕದಲ್ಲಿ ಸೈತಾನ ಕುತಂತ್ರಿಗೆ ಒಳಗಾಗಿದ್ದಾರೆ. ಹೌದು ಪ್ರಿಯರೇ, ಅದಕ್ಕೋಸ್ಕರ ಮತ್ತೆ ಅವರು ಬರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಸ್ವಾಮಿ ತನ್ನ ದಿನವನ್ನು ದೂಡುವಂತನಾಗಿದ್ದಾನೆ, ನಿಧಾನ ಮಾಡುವಂತನಾಗಿದ್ದಾನೆ. ಯಾಕೆಂದರೆ ನಾವು ಮತ್ತೆ ತಿರುಗಿಕೊಳ್ಳಬೇಕು. ಎಷ್ಟೋ ವಿಚಾರಗಳಲ್ಲಿ ನಾವು ದೇವರ ಸತ್ಯದಿಂದ ದೂರ ಹೋಗಿದ್ದೇವೆ ಪ್ರಿಯರೇ. ಆದರೆ ಇವತ್ತು ನಮ್ಮನ್ನೇ ನಾವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ನಂಬಿಕೆಯಲ್ಲಿ ಇದ್ದೀವಿಯೋ ಇಲ್ಲವೋ ಅಂತ ಪೌಲನು ಹೇಳಿದ ರೀತಿಯಲ್ಲಿ ನಮ್ಮ ನಂಬಿಕೆಯಲ್ಲಿ ನಾವು ಇದ್ದೀವಿ ಅಂತ ದೃಢಪಡಿಸಿಕೊಳ್ಳಬೇಕಾಗಿದೆ ಪ್ರಿಯರೇ. ಕ್ರಿಸ್ತನು ಬರುವ ದಿನ ಹತ್ತಿರವಾಗಿದೆ. ಅವನು ಬಹಳ ದೀರ್ಘ ಶಾಂತನು, ಪ್ರೀತಿಮಯನು ಪ್ರಿಯರೇ. ಕ್ರಿಸ್ತನು ನಮ್ಮ ಪ್ರತಿಯೊಬ್ಬನೂ ಬರಬೇಕಾಗಿದೆ. ಇವತ್ತು ನಮ್ಮ ಮುಖಾಂತರ, ಈ ಕ್ರಿಸ್ತನ ವಾಕ್ಯದ ಮುಖಾಂತರ ಇನ್ನೂ ಹೆಚ್ಚು ಆತ್ಮಗಳು ಇವತ್ತು ದೇವರ ರಕ್ಷಣೆಗೆ ಬರಬೇಕಾಗಿದೆ. ಅದು ದೇವರ ಚಿತ್ತವಾಗಿತ್ತು ಪ್ರಿಯರೇ. ಇನ್ನೂ ಈ ಅಂತ್ಯಕಾಲದಲ್ಲಿ ಎಲ್ಲ ಕಡೆ ದೇವರ ಸುವಾರ್ತೆಯನ್ನು ಸಾರಿ, ರಕ್ಷಣೆ ಸಂದೇಶವನ್ನು ಸಾರಿ ಇನ್ನೂ ಹೆಚ್ಚು ಆತ್ಮಗಳಿಗೆ ಗೆಲ್ಲಬೇಕಾದ ಕರ್ತವ್ಯ ನಮ್ಮದಾಗಿರಬೇಕಾಗಿದೆ ಪ್ರಿಯರೇ. ಹೌದು, ಅವನ ಪವಿತ್ರಾತ್ಮ ಮುಖಾಂತರ ನಾವು ಈ ಸಂದೇಶವನ್ನು ಸಾರಬೇಕಾಗಿದೆ ಪ್ರಿಯರೇ. ಮತ್ತು ಮೊದಲನೇ ಪೇತ್ರನು ಬರೆದ ಪತ್ರಿಕೆಯಲ್ಲಿ 3:20 ನಾವು ಇದೇ ರೀತಿ ಓಡ್ತೇವೆ. ಅದು ಹೇಳೋದೇನೆಂದರೆ, ನೋಹನು ನಾವೆಯಲ್ಲಿ ಕಟ್ಟುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದ ಅವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಯಾರ ಬಳಿಗೆ? ಅವಿಧೇಯರಾದಂಥ ಜನಕ್ಕೆ, ಮಂಡ ಜನಕ್ಕೆ. ಯಾರು ದೇವರಿಂದ ದೂರ ಹೋಗಿದ್ದರೋ ಅವರಿಗೆ ಸಂದೇಶವನ್ನು ನೋಹನು ಸಾರಿದನಂತ ಪೇತ್ರನು ಅದಕ್ಕೆ ಸಾಕ್ಷಿಯನ್ನು ಕೊಡುವಂತಾಗಿದ್ದೇನೆ ಪ್ರಿಯ. ಹೌದು ಪ್ರಿಯರೇ, ನಾವೆಯಲ್ಲಿ ಸೇರಿದಂತೆ ಸ್ವಾಮಿಯ ರಕ್ಷಣೆ ದಿನದಲ್ಲಿ ನಾವು ಅವನ ರಾಜ್ಯದಲ್ಲಿ ಸೇರುವಂತಾಗಿದ್ದೇವೆ ಪ್ರಿಯರೇ. ಯಾಕೆಂದರೆ ಕ್ರಿಸ್ತನು ಈ ಪ್ರತಿಯೊಬ್ಬ ಮನುಷ್ಯನ ತನ್ನ ರಕ್ಷಣೆಯ ಸಂದೇಶಕ್ಕೆ ಆರಿಸಲ್ಪಟ್ಟಿದ್ದಾನೆ. ಅದಕ್ಕೋಸ್ಕರ ಸ್ವಾಮಿ ಕೊಟ್ಟನು. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮ್ಮ ರಕ್ಷಣೆಗಾಗಿ ಕೊಟ್ಟನು. ಅವನು ನಂಬುವ ಪ್ರತಿಯೊಬ್ಬರು ನಾಶವಾಗದೆ ನಿತ್ಯ ಜೀವನ ಹೊಂದೋದಕ್ಕೋಸ್ಕರ. ಹೌದು ಪ್ರಿಯರೇ, ಕ್ರಿಸ್ತನನ್ನು ನಂಬಿ, ಅವನನ್ನು ನಂಬಿ ಆ ನಿತ್ಯ ಜೀವಕ್ಕೆ ನಾವು ಸೇರುವರಾಗೋಣ ಪ್ರಿಯರೇ. ಇದು ನಮ್ಮ ಸಂದೇಶವಾಗಿರಬೇಕು, ಇದು ನಮ್ಮ ಜೀವವಾಗಿರಬೇಕಾಗಿದೆ ಪ್ರಿಯರೇ. ಯಾಕೆಂದರೆ ದೇವನು ಹೇಳಿದಂತೆ, ಅರಸನಾದ ದಾವೀದನು ಹೇಳಿದ್ರಂತೆ, ದೇವರು ನನ್ನ ವಿಮೋಚಕನಾಗಿದ್ದಾನೆ. ನೋಡ್ರಿ, ಇಲ್ಲಿ ಹೇಳುವುದೇನೆಂದರೆ, ಯೆಹೋವನಿಗೆ ಆಡ್ರಿ, ಆತನ ನಾಮವನ್ನು ಕೊಂಡಾಡ್ರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ. ಜನಾಂಗಗಳೇ ಆತನ ಘನತೆಯನ್ನು ಎಲ್ಲ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ದಾವೀದ ಯೆಹೋವನು ಹೇಳಿದಂಥ ಈ ಸಂದೇಶ ಇವತ್ತು ನಮ್ಮದಾಗಿರಬೇಕು. ದೇವರು ಮಾಡಿದ ಅದ್ಭುತವನ್ನು ನಾವು ಇವತ್ತು ಸಾರಬೇಕಾಗಿದೆ. ಅವನ ರಕ್ಷಣೆಯನ್ನು ದಿನನಿತ್ಯ ಸಾರಬೇಕಾಗಿದೆ. ದೇವರು ರಕ್ಷಣೆಗೆ ನಮ್ಮನ್ನು ಆರಿಸ್ಕೊಂಡಿದ್ದಾನೆ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧ ತಂದೆಯ ದೇವರೇ, ರಕ್ಷಕನೇ, ನಾಮಕ್ಕೆ ಸ್ತೋತ್ರಪ್ಪ. ನಿನ್ನ ಸಂದೇಶವನ್ನು ಕೊಟ್ಟದಕ್ಕೋ ಸ್ತೋತ್ರ ತಂದೆಯೇ. ನಿನ್ನ ರಕ್ಷಣೆಯ ಸಂದೇಶಕ್ಕೆ, ಸತ್ಯದ ಸಂದೇಶಕ್ಕೆ ಎಷ್ಟೋ ಆತ್ಮಗಳನ್ನು ನೀನು ತಂದು ಕೊಟ್ಟಿದ್ದಿ. ಸ್ತೋತ್ರ ತಂದೆಯೇ. ನೀನು ಬರುವ ಮುನ್ನ ಇನ್ನೂ ಹೆಚ್ಚು ಆತ್ಮಗಳು ನಿನ್ನ ಸತ್ಯ ಸಂದೇಶಕ್ಕೆ ಬರುವಂಥ ಕೃಪೆಯನ್ನು ನಮಗೆ ದಯಪಾಲಿಸು. ಈ ಸುವಾರ್ತೆ ಮುಖಾಂತರ ಇನ್ನೂ ಹೆಚ್ಚು ಆತ್ಮಗಳು ನಿನ್ನ ರಾಜ್ಯಕ್ಕೆ ಬರುವಂತೆ ನಮಗೆ ದಯಪಾಲಿಸು. ನಿನ್ನ ಸುವಾರ್ತೆಯು ನಮ್ಮ ಬಲರೂಪವಾಗಿದ್ದು ನಿನ್ನ ರಕ್ಷಣೆ ಸಂದೇಶವನ್ನು ಸಾರುವ ಪ್ರತಿಯೊಬ್ಬರನ್ನು ಆಶ್ರಯಿಸು. ಕೇಳಿದಂಥ ಪ್ರತಿಯೊಬ್ಬರನ್ನು ಬಲಪಡಿಸು ತಂದೆಯೇ. ಈ ವಾಕ್ಯದ ಮುಖಾಂತರ ನಮ್ಮನ್ನು ನಿನಗೆ ಅರ್ಪಿಸ್ತೇವೆ. ನಿನ್ನ ಆತ್ಮದ ಮುಖಾಂತರ ನಮ್ಮನ್ನು ನಡೆಸಿ ಕಾಪಾಡಬೇಕಾಗಿ ಪ್ರಭು ರಕ್ಷಕನೂ ಆದ ಯೇಸುವಿನ ಮುದ್ದು ನಾಮದಲ್ಲಿ ಬೇಡ್ತೇವೆ ತಂದೆಯೇ. ಆಮೇನ್. ದೇವರು ನಿಮ್ಮೆಲ್ಲರೂ ಆಶ್ರಯಿಸಲಿ ಪ್ರಿಯರೇ.